ಹಾಯ್ ಗೈಸ್, ಇವತ್ತು ನಾವು ಬನ್ನಿ ನೋಡೋಣ ಬಿಹೇವ್ ಹೇಗಿರುತ್ತೆ ಅಂತ. ಬನ್ನಿ ನೋಡೋಣ ನಾವು ಬಿಹೇವ್ ಹೇಗಿರುತ್ತೆ. ಇದು ಬಿ ಸ್ಟ್ಯಾಂಡರ್ಡ್ ಟ್ರಯೋಸಲ್ ಇದೆ. ಇನ್ನೊಂದು ಟ್ರೇ ಇಡ್ತಾರೆ, ಅದು ಆ್ಯಂಟ್ವೆಲ್ ಅಲ್ಲಿ ಏನಂದರೆ ಅಲ್ಲಿ ಆ್ಯಂಟ್ಸ್ ಎಲ್ಲ ಹತ್ತಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಇಡ್ತಾರೆ ಆ್ಯಂಟ್. ಈಗ ನಿಮಗೆ ಸ್ಟ್ಯಾಂಡ್ ಬಗ್ಗೆ ಗೊತ್ತಾಗಿದೆ. ನೆಕ್ಸ್ಟ್ ಬನ್ನಿ ನಿಮ್ಗೆ ತೋರಿಸ್ತೀವಿ ನಾವು ಬಾಟಮ್ ಫ್ಲೋರ್ನ. ಇದು ಬಾಟಮ್ ಫ್ಲೋರ್, ಇದು ರೂಟ್ ಚೇಂಬರ್. ಇದರಲ್ಲಿ ಸೀರೀಸ್ ಆಫ್ ಫ್ರೇಮ್ಸ್ ಇರುತ್ತೆ. ಬೇಸ್ಡ್ ಆನ್ ದ ISI ಯೂನಿಟಲ್ಲಿ 6 ಫ್ರೇಮ್ಸ್, 8 ಫ್ರೇಮ್ಸ್, ಈವನ್ ನಂಬರಲ್ಲಿ ಇರುತ್ತೆ. ಇದನ್ನು ನಾವು ಇಲ್ಲಿ ನೋಡಿ, ಇದಕ್ಕೆ ಫಿಲ್ಮ್ ಇದೆ ಒಂದು, ಎಲ್ಲೇ ಇದೆ, ಇದು ವ್ಯಾಕ್ಸಿ ಫಿಲ್ಮ್ನ ನಾವು ಇಲ್ಲಿ ಅಟ್ಯಾಚ್ ಮಾಡ್ತೀವಿ. ಆ್ಯಕ್ಚುಲಿ ಇದು ಶೇಪ್ ಹೇಗಿದೆ ಹಾಗೆ ಕವರ್ ಆಗುತ್ತೆ. ಇದು ನೋಡಿ, ಇದು ವ್ಯಾಕ್ಸಿ ಫಿಲ್ಮ್ ಇದೆಯಲ್ಲ, ಇದು ಹೆಕ್ಸಾಗೋನಲ್ ಶೇಪಲ್ಲಿದೆ. ಈಗ ನಮಗೆ ಬೇಗ ಈಲ್ಡ್ ಬೇಕು ಅಂದರೆ ನಾವಿದು ಹಾಕಲೇಬೇಕು. ಇಫ್ ಇನ್ ಕೇಸ್ ನಿಮಗೆ ಈಲ್ಡ್ ಡಿಲೇ ಆಗುತ್ತೆ. ಇದು ನೋಡಿ ಹೆಕ್ಸಾಗನಲ್ಲಿದೆ ಶೇಪ್ಸ್. ಈ ಶೇಪಲ್ಲಿ ಈ ಥರ ಅಟ್ಯಾಚ್ ಮಾಡ್ತಾರೆ, ಫುಲ್ ಕವರ್ ಆಗುತ್ತೆ. ಈಗ ತಗೊಂಡ್ಬಿಟ್ಟು ನಾವು ಕ್ವೀನ್ ಬಿನ ಬಿಡ್ತೀವಿ ಇದರೊಳಗೆ. ನೋಡಿ ಗೈಸ್, ಬನ್ನಿ, ಈ ಥರ ಫಿಕ್ಸ್ ಮಾಡ್ತಾರೆ. ಇರುತ್ತೆ ಬಿ ಒಳಗುತ್ತೆ. ಈ ಎರಡು ಫ್ರೇಮ್ ಮಧ್ಯ ಗ್ಯಾಪ್ ಇರುತ್ತೆ. ಇದು ಗ್ಯಾಪ್ನ ಬಂದ್ಬಿಟ್ಟು ಬಿ ಸ್ಪೇಸ್ ಅಂತ ಕರಿತೀವಿ. ಇದು ಏನಂದರೆ ಮೂಮೆಂಟ್ಸ್ ಆಫ್ ದ ಬೀಸಿಗೆ ಹೆಲ್ಪ್ ಆಗುತ್ತೆ. ಇದು ಈಗ ಏಪಿಸ್ ಮ್ಯಾಲಿಫೆರಾ, ಏಪಿಸ್ ಸೆರೆನಾ ಇಂಡಿಕಾ ಮತ್ತು ಏಪಿಸ್ ಮಿಲಿಫೆರಾ ಇದೆಯಲ್ಲ, ಅದಕ್ಕೆ ಆ ಸೈಜ್ ಮೇಲೆ ಇದು ಬೇಸ್ಡ್ ಆಗಿರುತ್ತೆ. ಇದು 0.75, 0.69 MM ಅಲ್ಲಿ ಇರುತ್ತೆ, ಮಿಲಿಮೀಟರಲ್ಲಿ. ಇದು ಬಿ ಸೈಜ್ ಅಷ್ಟೇ ಇರುತ್ತೆ, ಆರ್ ಇಫ್ ಇನ್ ಕೇಸ್ ಸ್ವಲ್ಪ ಜಾಸ್ತಿನೂ ಇರ್ಬೋದು. ನೋಡಿ, ಇಲ್ಲಿಂದ ಹೋಗಿ ಬರೋದು ಇದು ಮೂಮೆಂಟ್ಸ್ ಆಫ್ ದಿ ಬೀಸ್. ನೋಡಿದ್ರೆ ಗಾಯ್ಸ್, ಇದು ನಮ್ಮದು ಬ್ರೂಟ್ ಚೇಂಬರ್. ಇಲ್ಲಿ ನಮ್ಮ ಬೀಸ್ ಇದೆಯಲ್ಲ, ಇಲ್ಲಿ ಪೋಲನ್ ಗ್ರೇಪ್ ಇದು ಎಕ್ಸ್ಲೇ ಮಾಡೋಕ್ಕೆಲ್ಲ ಇದು ಮಾಡುತ್ತೆ. ಇಲ್ಲಿ ಹನಿ ಎಲ್ಲ ಇರುತ್ತೆ, ಬಟ್ ಇದು ಎಕ್ಸ್ಟ್ರಾಕ್ಷನ್ ಪರ್ಪಸ್ಸಿಗೆ ಅಲ್ಲ. ಬೀಸಿಗೆ ಊಟ ಇಲ್ಲ ಅಂದರೆ ನೀವು ಹೇಗೆ ಅದು ಹಾರ್ವೆಸ್ಟ್ ಮಾಡ್ತೀರಾ? ಸೊ ಯು ಶುಡ್ ಥಿಂಕ್ ಅಬೌಟ್ ದಟ್. ಇದು ನಮ್ಮ ಸೂಪರ್ ಚೇಂಬರ್. ಇದ್ರ ಮೇಲೆ ನಾವು ಫಿಟ್ ಮಾಡ್ತೀವಿ ಸೂಪರ್ ಚೇಂಬರ್ನ. ಈ ಫ್ರೇಮ್ಸ್, ಇದು ಇನ್ನೂ ಫ್ರೇಮ್ಸ್ ಇರುತ್ತೆ, ಸೇಮ್ ಇದೇ ಅಪ್ಲೈ ಮಾಡ್ತೀವಿ. ಇಲ್ಲಿ ಇದೇ ಹಾಕ್ತೀವಿ, ಈ ಥರ ಶೇಪ್ಸಿಂದು ಏನು ವ್ಯಾಕ್ಸಿ ಫಿಲ್ಮ್ಸ್. ಸೇಮ್ ರೀಸನ್, ಬೇಗ ಇದು ಮಾಡೋಕ್ಕೋಸ್ಕರ. ಇದು ಸ್ಪ್ರಿಂಗ್ ಸೀಸನಲ್ಲಿ ಎಲ್ಲ ಹಾಕ್ತೀವಿ, ಯಾಕಂದರೆ ಇದು ಈ ಬಾಕ್ಸಲ್ಲಿ ಹಾರ್ವೆಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಅದಕ್ಕೆ ಸೂಪರ್ ಚೇಂಬರಿಂದಲೇ ಹಾರ್ವೆಸ್ಟ್ ಮಾಡಬೇಕು ನಾವು ಹನಿನ. ಇದು ಯಾವುದರಿಂದ ಪ್ರಿಪೇರ್ ಮಾಡ್ತೀರಾ ಅಂತ ಕೇಳ್ತೀರಾ? ಇದು ನ್ಯಾಚುರಲ್ ಬಿ ಕೂಂಬ್ ಇರುತ್ತಲ್ಲ, ಅದರಿಂದಲೇ ಪ್ರಿಪೇರ್ ಮಾಡ್ತಾರೆ. ಇದು ವ್ಯಾಕ್ಸ್ ನೋಡಿ, ಈ ಥರ ಇಡೋದು ಸೇಮ್ ಅಷ್ಟೇ. ಅದು ಅದರ MM ಬೇಸಲ್ಲಿ ಬಿ ಸೈಜ್ ಮೇಲೆ ಇದನ್ನು ಈ ಥರ ಫಿಟ್ ಮಾಡ್ತೀವಿ. ಬಿ ಸೈಜೇ ಇರಬೇಕು. ಇಫ್ ಇನ್ ಕೇಸ್ ಸ್ವಲ್ಪ ಜಾಸ್ತಿ ಇದ್ರೂ ನಡೆಯುತ್ತೆ, ಬಟ್ ಬಿ ಸೈಜ್ಗಿಂತ ಚಿಕ್ಕದಿರಬಾರ್ದು. ನೆಕ್ಸ್ಟ್ ಇದು ಟಾಪ್ ಕವರ್. ಇದು ಟಾಪ್ ಕವರ್, ಇದು ಇದ್ರ ಮೇಲೆ ಪ್ಲೇಸ್ ಮಾಡ್ತೀವಿ. ಯಾಕಂದರೆ ಪ್ರೊಟೆಕ್ಷನ್ ಫ್ರಮ್ ಸನ್, ರೈನ್ ಎಲ್ಲ ಪ್ರೊಟೆಕ್ಟ್ ಮಾಡಿ. ಮತ್ತು ಬೀಸ್ ಹಾರೋಗಲ್ಲ, ಇದು ಹಾಕಲೇಬೇಕು, ಇಟ್ ಇಸ್ ಕಂಪಲ್ಸರಿ. ಈಗ ಇದರಲ್ಲಿ ನಾವು ಅಂದ್ಕೊಂಡು ಬೀಸ್ ಇದೆ ಅಂತ ಹೇಳಿ, ಪ್ರಿಯರ್ ಟು ದಿಸ್ ನಾವು ಅದಕ್ಕೆ ಅಲರ್ಟ್ ಮಾಡೋಕ್ಕೋಸ್ಕರ ಫಸ್ಟ್ 2 ಟೈಮ್ಸ್ ಟ್ಯಾಪ್ ಮಾಡಬೇಕು. ಇಫ್ ಇನ್ ಕೇಸ್ ನಾವು ಆ ಥರ ತಂದರೆ ನಮಗೆ ಅಟ್ಯಾಕ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ನಾವೀಗ ನ್ಯೂ ಆಗಿ ಹಾರ್ವೆಸ್ಟ್ ಮಾಡ್ಕೊಂಬಂದಿರ್ತೀವಿ ಅಂತ ಅಂದ್ಕೊಳ್ಳಿ ಕ್ವೀನ್ ಬೀನ. ಅದಕ್ಕೆ ಬನ್ನಿ ಗೈಸ್, ಈಗ ನೋಡೋಣ ಕ್ವೀನ್ ಕೇಜ್. ಇದರಲ್ಲಿ ಕ್ವೀನ್ನ ಕ್ಯಾಪ್ಚರ್ ಮಾಡಿಬಿಟ್ಟು ನ್ಯಾಚುರಲ್ ಹೈವಿಂದ ಇದು ತೊಗೊಂಡು ಬಂದುಬಿಟ್ಟು ನಿಮ್ಮ ಆರ್ಟಿಫಿಷಿಯಲಿ ರೇರ್ ಮಾಡೋದು ಪ್ಲೇಸಲ್ಲಿ ಇಟ್ಟರೆ ವಿತಿನ್ ಸಮ್ ಅವರ್ಸ್ ನಿಮ್ಮದು ಆಲ್ ಕಾಲನಿದು ಡ್ರೋನ್ಸ್ ಮತ್ತು ವರ್ಕರ್ಸ್ ಇಲ್ಲಿ ಬಂದುಬಿಡುತ್ತೆ. ಯಾಕಂದರೆ ಕ್ವೀನಲ್ಲಿ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ, ಇಟ್ ರಿಲೀಸಸ್ ಸ್ಮೆಲ್ ವಿಚ್ ಇಸ್ ಫೆರಮೋನ್ಸ್. ಡಿಫ್ರೆಂಟ್ ಟೈಪ್ಸ್ ಆಫ್ ಕೇಜಸ್ ಇದೆ ಇಲ್ಲಿ ಬೇಸ್ಡ್ ಆನ್ ದರ್ ಸೈಜ್. ಯು ಕ್ಯಾನ್ ಯೂಸ್ ಎನಿಥಿಂಗ್.
ತಡಿಯ ಇಡು ಹಂಗೆ ಇಡು ಬಿಡು ಮುಚ್ಚು ಸಾಕು. ಫೀಡರ್ ಇದು ಬಂದ್ಬಿಟ್ಟು ಫೀಡರ್ ಪಾಟ್. ಇದು ಇಲ್ಲಿ ಪ್ಲೇಸ್ ಮಾಡಬೇಕು. ಇದಕ್ಕೆ ಊಟ ಏನು ಅಂತ ಕೇಳ್ತೀರಾ? ಹನಿ ಬೀಸ್ಗೆ ಶುಗರ್ ಸೊಲ್ಯೂಷನ್. ನೋಡಿ ಗಾಯ್ಸ್, ಇದು ಫೀಡರ್. ಸಮ್ಮರ್ ಟೈಮಲ್ಲಿ ನಮಗೆ ಬ್ಲಾಸಮ್ ಇರಲ್ಲ, ಸೊ ಏನು ಮಾಡಬೇಕು, ನೀವು ಆರ್ಟಿಫಿಷಿಯಲ್ ಫೀಡ್ ಕೊಡಬೇಕು, ವಿಚ್ ಇಸ್ ಶುಗರ್ ಸೊಲ್ಯೂಷನ್. 1:1 ರೇಷಲ್ಲಿ ಕೊಟ್ಟರೆ ಬೇಗ ನಮಗೆ ಈಲ್ಡ್ ಬರುತ್ತೆ ಅಂತ ಹೇಳ್ತಾರೆ. ಇಟ್ ಈಸ್ ಬಿಲೀವ್ಡ್. ಸೊಲ್ಯೂಷನ್ ಪ್ರಿಪೇರ್ ಮಾಡೋದು ಹೇಗಂದರೆ 1:1 ರೇಷಲ್ಲಿ 1 ಬಾಟಲ್ 1 ಕಪ್ 1 ಬಾಟಲ್ ವಾಟರ್ ಹಾಕಿದ್ರೆ 1 ಬಾಟಲ್ ಆಫ್ ಶುಗರ್ ಹಾಕಬೇಕು. ಮಿಕ್ಸ್ ಮಾಡಿಬಿಟ್ಟು ಈಲ್ಡ್ ಏನಾದರೂ ಜಾಸ್ತಿ ಬೇಕಾದ್ರೆ ಈಲ್ಡ್ ಜಾಸ್ತಿ ಬೇಕಂದರೆ 1:1 ಹಾಕಬೇಕು. ಇದರೊಳಗೆ ಶುಗರ್ ಸಿರಪ್ ಮತ್ತು ಟರ್ಮರಿಕ್ ಪೌಡರ್ ಜೊತೆಗೆ ಟ್ವಿಕ್ಸ್ ಹಾಕಬೇಕು. ಟ್ವಿಕ್ಸ್ ಯಾಕೆ ಹಾಕಬೇಕು ಅಂದರೆ ಅದಕ್ಕೆ ಗ್ರಿಪ್ ಸಿಗುತ್ತೆ. ಇಲ್ಲಿ ಕುತ್ಕೊಂಡು ಇಫ್ ಇನ್ ಕೇಸ್ ಅದು ಫೀಡ್ ಮಾಡ್ತಾ ಇದೆ ಅಂದರೆ ಅದು ಬಿದ್ದುಬಿಟ್ಟು ಸತ್ತೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ವಿಂಗ್ಸ್ ಬಂದ್ಬಿಟ್ಟು ಸ್ಟಿಕ್ಕಿ ಆಗಿಬಿಟ್ಟು ದೇ ಲಾಸ್ ದ ಲೈಫ್. ಇದರೊಳಗೆ ಕ್ವೀನ್ ಇದೆ ಅಂತ ಅಂದ್ಕೊಳ್ಳಿ. ಇದು ಕ್ವೀನ್ನ ನಾವು ಕ್ಯಾಪ್ಚರ್ ಮಾಡಿಬಿಟ್ಟು ನ್ಯಾಚುರಲ್ ಹೈವಿಂದ ಇಲ್ಲಿ ಹಾಕ್ತೀವಿ. ಹಾಕಾದ್ಮೇಲೆ ನಾವೇನು ಮಾಡಬೇಕು ಅಂದರೆ ಟಾಪ್ ಕವರ್ನ ಹಾಕಬೇಕು. ಟಾಪ್ ಕವರ್ನ ಹಾಕಿಬಿಟ್ಟು ನಾವು ಇಲ್ಲಿಂದ ನಮಗೆ ಡ್ರೋನ್ಸ್ ಮತ್ತು ವರ್ಕರ್ಸ್ ಬಂದ್ಬಿಟ್ಟು ಕಾಲೋನಿನ ಇದು ಮಾಡ್ಕೊಳ್ಳುತ್ತೆ. ಯಾಕಂದರೆ ಮೇನ್ ಹನಿಬೀದು ಹೈವಲ್ಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂದರೆ ನಮ್ಮ ಕ್ವೀನ್, ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಲೇಯಿಂಗ್ ಎಗ್ಸ್, ಫರ್ಟೈಲ್ ಎಗ್ಸ್. ಕಾಲನಿ ಎಲ್ಲ ಬಂದಾಗಿದೆ ಸ್ವಲ್ಪ ಆರ್ಸಲ್ಲಿ. ನಾವೇನು ಮಾಡ್ತೀವಿ ಅಂದರೆ ಕ್ವೀನ್ನ ತೊಗೊಂಡು ಬಂದುಬಿಟ್ಟು ಇದನ್ನು ರಿಲೀಸ್ ಮಾಡ್ತೀವಿ. ರಿಲೀಸ್ ಮಾಡಿಕೊಂಡು ನಾವು ಏನು ಮಾಡ್ತೀವಿ ಅಂದರೆ ಸ್ವಲ್ಪ ದಿನ ನಾವು ಇದು ಗೇಟ್ ಹಾಕಬೇಕು. ಗೇಟ್ ತಾನೇ ಇದು ಏನೋ ಒಂದು ಗೊತ್ತಿಲ್ಲ, ಈ ಥರದ್ದು ಇದಾಗಬೇಕು ವಿಡಿಯೋ ಅನ್ನ. ಇದು ಗೇಟ್ ಹಾಕಬೇಕು. ಕ್ವೀನ್ ಹೊರಗೆ ಹೋದರೆ ಎಲ್ಲ ಕಾಲನಿನೂ ಹೊರಗೆ ಹೋಗಿಬಿಡುತ್ತೆ. ಅದಕ್ಕೆ ಈ ಗೇಟ್ನ ಹಾಕಲೇಬೇಕು ನೀವು ಸ್ವಲ್ಪ ದಿನಗೋಸ್ಕರ. ಯಾಕಂದರೆ ಅಕ್ಲಮಟೈಸೇಷನ್ ಆಗಬೇಕು ಕಾಲನಿ. ನೋಡಿ ಗೈಸ್, ಈ ಥರ ಹಾಕ್ತಾರೆ. ಆಮೇಲೆ ಇದ್ರ ಮೇಲೆ ನಾವು ಫಾಲೋಡ್ ಬೈ ಬ್ರೂಡ್ ಚೇಂಬರ್ ಆ್ಯಂಡ್ ದೆನ್ ಸೂಪರ್ ಚೇಂಬರ್. ಆಮೇಲೆ ಏನು ಮಾಡ್ತೀವಿ, ಟಾಪ್ ಕವರ್ ಹಾಕ್ತೀವಿ. ಕ್ವೀನ್ ಹೊರಗಡೆ ಹೋಗಬಾರ್ದು ಅಂತ ಇದು ಹಾಕ್ತೀವಿ. ಇದು ಮೆಟಲಲ್ಲೇ ಆದರೂ ಇರ್ಬೋದು, ಆಮೇಲೆ ಫೈಬರ್ ಆದರೂ ಇರ್ಬೋದು. ಬನ್ನಿ ಇದ್ರ ಬಗ್ಗೆ ಹೇಳ್ತೇನೆ. ಇದು ಸ್ಪೇಸ್ ಇದೆಯಲ್ಲ, ಡ್ರೋನ್ ಮತ್ತು ವರ್ಕರ್ಸ್ ಮಾತ್ರ ಮೂವ್ಮೆಂಟ್ ಇರುತ್ತೆ. ನಿಮಗೆ ಗೊತ್ತಿರೋದಾಗೆ 3 ಕ್ಯಾಸ್ಟ್ ಇರುತ್ತೆ. ವರ್ಕರ್ ಬಿ ಮತ್ತು ಕ್ವೀನ್ ಮತ್ತು ಡ್ರೋನ್ಸ್ ಇರುತ್ತೆ. ಕ್ವೀನ್ ಬಿ ಇದೆಯಲ್ಲ ಎಲ್ಲರಿಗಿಂತ ದಪ್ಪವಾಗಿರುತ್ತೆ, ಅದು ಮೂಮೆಂಟ್ ಆಗಲ್ಲ. ಇರ್ತದೆ ಓನ್ಲಿ ವರ್ಕರ್ ಮತ್ತು ಡ್ರೋನ್ ಬೇಸ್ ಮೂಮೆಂಟ್ಸ್ ಈಸ್ ಪಾಸಿಬಲ್. ಈ ಬಾಕ್ಸ್ ಬಂದ್ಬಿಟ್ಟು ಪೋಲನ್ ಕಲೆಕ್ಷನ್ ಬ್ಯಾಸ್ಕೆಟ್ ಅಂತ ಹೇಳ್ಬೋದು. ಇದರಲ್ಲಿ ನೋಡಿ ಹೋಲ್ಸ್ ಇದೆ. ಇದರಲ್ಲಿ ಮಾತ್ರ ವರ್ಕರ್ಸ್ ಮಾತ್ರ ಹೋಗುತ್ತೆ. ಡ್ರೋನ್ಸ್ ಇಸ್ ಒನ್ ಆಫ್ ದಿ ಲೇಸಿಯೆಸ್ಟ್ ಕ್ಯಾಸ್ಟ್ ಇನ್ ದ ಹನಿಬಿ. ಅದು ಮಾತ್ರ ಯಾವಾಗ ಹೋಗುತ್ತೆ ಅಂದರೆ ಮೇಟಿಂಗ್ ಮಾಡೋಕ್ಕೋಸ್ಕರ ಮಾತ್ರ ಹೋಗುತ್ತೆ. ವರ್ಕರ್ಸ್ ಮಾತ್ರ ಪೋಲನ್ ಗ್ರೇಸ್ ನೆಕ್ಟಾರ್ಸ್ ಎಲ್ಲ ಕಲೆಕ್ಷನ್ ಮಾಡೋಕ್ಕೆ ಹೋಗುತ್ತೆ. ಸೊ ಇದು ನಾವಿಲ್ಲಿ ಪ್ಲೇಸ್ ಮಾಡ್ತೀವಿ. ಇಲ್ಲೇನಾಗುತ್ತೆ ಅಂದರೆ ಈಗ ವರ್ಕರ್ ಬೇಸ್ ನೆಕ್ಟಾರ್ ಕಲೆಕ್ಷನಿಗೋಸ್ಕರನೋ ಏನು ಫ್ರೂಟ್ ತರೋಕ್ಕೋಸ್ಕರ ಹೋಗ್ತಾವಲ್ಲ, ಆವಾಗ ಅದರಿಂದ ಪೋಲನ್ ಗ್ರೇನ್ಸ್ ಎಲ್ಲ ಬಾಡಿ ಫೆದರ್ಸಲ್ಲೆಲ್ಲ ಅಟ್ಯಾಚ್ಡ್ ಆಗಿರುತ್ತೆ. ಇಫ್ ಇನ್ ಕೇಸ್ ಇದು ಮೂವ್ ಆದರೆ ಇಲ್ಲಿಂದ ವರ್ಕರ್ ಬೇಸ್ ಅಲ್ಲಿಂದ ಅದ್ರ ಎಲ್ಲ ಪೋಲನ್ ಗ್ರೇನ್ಸ್ ಎಲ್ಲ ಇಲ್ಲಿ ಕಲೆಕ್ಟ್ ಆಗುತ್ತೆ. ಪೋಲನ್ ಗ್ರೇನ್ಸ್ ಯಾಕೆ ಕಲೆಕ್ಟ್ ಮಾಡ್ತೀವಿ ಅಂತ ಕೇಳ್ತೀರಾ? ಅದು ಯಾಕಂದರೆ ಅದು ಪ್ರೋಟೀನ್ ರಿಚ್, ಮೆಡಿಸಿನಲ್ ಪರ್ಪಸ್ಸಿಗೆಲ್ಲ ಯೂಸ್ ಮಾಡ್ತೀವಿ. ಕಡಿ ಇಲ್ಲಿ ಪೋಲನ್ ಗ್ರೇನ್ಸ್ ಕಲೆಕ್ಷನ್ ಆಗುತ್ತೆ. ಇದನ್ನು ನಾವು ಶೇಡ್ ಡ್ರೈ ಮಾಡಬೇಕು, ಆಮೇಲೆ ರೆಫ್ರಿಜರೇಟ್ ಮಾಡಬೇಕು. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಬೈ ಪ್ರಾಡಕ್ಟ್ ಆಫ್ ದಿ ಹನಿ ಬೀಸ್.
ಗಾಯ್ಸ್, ಇನ್ನೂ ನಿಮಗೇನಾದರೂ ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಬೇಕಂದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಎಪಿಕಲ್ಚರ್ ನಮಗೆ ಈ ಸರಿ ಕೋರ್ಸ್ ಇದೆ, SSC ಕೋರ್ಸ್. ನಾವು ಈ ಸರಿ ಎಪಿಕಲ್ಚರ್ ಮಾಡ್ತಾಯಿದ್ದೀವಿ. ನಿಮಗೇನಾದರೂ ಇನ್ನೂ ಇನ್ಫಾರ್ಮೇಷನ್ ಬೇಕಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಎಂಟಮಲ್ಲಿ ಸರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಗಾಯ್ಸ್, ಇನ್ನೊಂದು ಇಂಪಾರ್ಟೆಂಟ್ ವಸ್ತು ಏನಂದರೆ ದಿಸ್ ಇಸ್ ಬಿ ವೇರ್. ಯಾವಾಗ ಹಾರ್ವೆಸ್ಟ್ ಮಾಡೋಕ್ಕೆ ಹೋಗ್ತೀವಲ್ಲ, ನಿಮಗೇನು ಕಚ್ಚಬಾರ್ದು ಮುಖಕ್ಕೆ ಅಂತ ಹೇಳಿದ್ರೆ ಇದು ಬಿ ವೇರ್ ಹಾಕೊಂಡಿದ್ವಿ. ತೋರಿಸ್ತೀನಿ ನೀವು ನೋಡಿ. ಯಾಕೆ ಸರ್ ಈ ಥರ ಹಾಕ್ಕೊಳ್ಬೇಕು. ದಿಸ್ ಪ್ರೊಟೆಕ್ಟ್ ಹನಿ ಬಿ ನಿಮಗೆ ಮುಖಕ್ಕೆಲ್ಲ ಕಚ್ಚಲ್ಲ, ಆಗ ಮತ್ತು ನೆಕ್ಕಿಗೂ ಕಚ್ಚಲ್ಲ. ಇದು ರಾದರ್ ದನ್ ದಿಸ್ ನಿಮಗೆ ಪ್ಯಾಂಟ್, ಬ್ಲೌಸಸ್ ಎಲ್ಲ ಬರುತ್ತೆ. ಬಟ್ ನಮ್ಮ ಹತ್ರ ಇರೋದು ಬಿ ವೇರಿಂಗ್ ಇದೆ. ಬಾಯ್.